ನಮಸ್ಕಾರ. ಜೀವನದ ಒಂದು ದೊಡ್ಡ ನಿರ್ಧಾರ ಅಂದ್ರೆ ಕಾಲೇಜ್ ಆಯ್ಕೆ. ಅದನ್ನ ಹೇಗೆ ಸುಲಭ ಮಾಡ್ಕೋಬಹುದು ಅಂತ ನೋಡೋಣ. ಸರಿ, ಇಷ್ಟೆಲ್ಲ ಆಯ್ಕೆಗಳ ಮಧ್ಯೆ ಸರಿಯಾದ ಕಾಲೇಜನ್ನ ಆರಿಸೋದು ಹೇಗೆ? ಇದು ನಿಜಕ್ಕೂ ಗೊಂದಲದ ವಿಷಯ. ಆದರೆ ಈ ಗೊಂದಲವನ್ನೇ ಸ್ಪಷ್ಟತೆಗೆ ಬದಲಾಯಿಸಬಹುದು. ಅದಕ್ಕೆ ಒಂದು ಸರಳ ಚೌಕಟ್ಟು ಸಾಕು. ಈ ನಿರ್ಧಾರಕ್ಕೆ ಮುಖ್ಯವಾಗಿ 3 ಆಧಾರ ಸ್ತಂಭಗಳಿವೆ. ಇವು ಸರಿಯಾದ ಆಯ್ಕೆಗೆ ದಾರಿ ತೋರಿಸ್ತವೆ. ಹಾಗಾದ್ರೆ ಮೊದಲನೇ ಆಧಾರ ಸ್ತಂಭ ನೋಡೋಣ. ಅದೇ ಶೈಕ್ಷಣಿಕ ತಿರುಳು. ಅಂದ್ರೆ ಅಲ್ಲಿ ಏನು ಕಲಿಬೋದು ಅನ್ನೋದು. ಒಂದು ಒಳ್ಳೆ ಕಾಲೇಜ್ ಅಂದ್ರೆ ಅಲ್ಲಿ ಸಾಕಷ್ಟು ಶೈಕ್ಷಣಿಕ ಆಯ್ಕೆಗಳಿರಬೇಕು, ಬೇರೆ ಬೇರೆ ಸ್ಪೆಷಲೈಸೇಷನ್ಗಳು ಸಿಗಬೇಕು. ವಿದ್ಯಾರ್ಥಿಗಳು ಗುರಿಗಳಿಗೆ ತಕ್ಕಂತೆ ಬೇರೆ ಬೇರೆ ಪದವಿ ಹಂತಗಳೂ ಇರುತ್ತೆ. ಇದನ್ನ ಗಮನಿಸೋದು ತುಂಬಾ ಮುಖ್ಯ. ಸರಿ, ಈಗ ಎರಡನೇ ಆಧಾರ ಸ್ತಂಭಕ್ಕೆ ಬರೋಣ. ಅದು ಯಶಸ್ಸಿಗೆ ಬೇಕಾದ ಸಂಪನ್ಮೂಲಗಳ ಬಗ್ಗೆ. ಒಂದು ಒಳ್ಳೆಯ ಶಿಕ್ಷಣಕ್ಕೆ ಸುಸಜ್ಜಿತ ಕ್ಯಾಂಪಸ್ ಎಷ್ಟು ಮುಖ್ಯ ಅನ್ನೋದನ್ನ ಈ ಮಾತು ಒತ್ತಿ ಹೇಳುತ್ತೆ. ಯಾವುದೇ ಕಾಲೇಜ್ಗೆ ಹೋದಾಗ ಈ ಪ್ರಶ್ನೆಯನ್ನ ಖಂಡಿತ ಕೇಳಿ. ಇಲ್ಲಿ ಯಾವೆಲ್ಲ ಸೌಲಭ್ಯಗಳಿವೆ? ಈ ಸೌಲಭ್ಯಗಳು ಕೇವಲ ಓದಿಗೆ ಮಾತ್ರವಲ್ಲ, ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೂ ತುಂಬಾನೇ ಮುಖ್ಯ. 3ನೇ ಮತ್ತು ಅಷ್ಟೇ ಮುಖ್ಯವಾದ ಆಧಾರ ಸ್ತಂಭ ಭವಿಷ್ಯದ ದೃಷ್ಟಿಕೋನ. ಅಂದ್ರೆ ಡಿಗ್ರಿ ಆದ್ಮೇಲೆ ಏನಾಗುತ್ತೆ? ಪದವಿ ಮುಗಿದ ಮೇಲೆ ಸಿಗೋ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾದ್ರೆ ಪ್ಲೇಸ್ಮೆಂಟ್ಸ್ ಅಂದ್ರೆ ಏನು? ಅದು ಕಾಲೇಜಿನ ಯಶಸ್ಸನ್ನ ಅಳೆಯೋ ಪ್ರಮುಖ ಮಾನದಂಡ. ಹಾಗಾಗಿ ಮಾಡಬೇಕಾದ ಮೊದಲ ಕೆಲಸ ಕಾಲೇಜಿನ ಪ್ಲೇಸ್ಮೆಂಟ್ ಹಿಸ್ಟ್ರಿಯನ್ನ ಚೆನ್ನಾಗಿ ರಿಸರ್ಚ್ ಮಾಡೋದು. ಸರಿ, ಈ 3 ಆಧಾರ ಸ್ತಂಭಗಳನ್ನ ಒಟ್ಟು ಸೇರಿಸಿ ಒಂದು ಉತ್ತಮ ನಿರ್ಧಾರ ಹೇಗೆ ತಗೋಬೋದು ಅಂತ ನೋಡೋಣ. ಯಾವುದೇ ಕಾಲೇಜನ್ನ ಅಳಿಯೋಕೆ ಈ 3 ಸರಳ ಪ್ರಶ್ನೆಗಳು ಸಾಕು. ಇದೇ ಇದರ ಮುಖ್ಯ ತಿರುಳು. ಹೀಗೆ ಮಾಡಿದಾಗ ಒಂದು ಕಷ್ಟದ ನಿರ್ಧಾರ ಸುಲಭದ ಚೆಕ್ಲಿಸ್ಟ್ ಆಗಿ ಬದಲಾಗುತ್ತೆ. ಗೊಂದಲ ದೂರವಾಗುತ್ತೆ.